ದೋಸ್ತಿಗಳ ನಡುವಿನ ದುಶ್ಮನಿ ಕಹಾನಿ ಮೂಲಕ 3 ದಶಕ ಬರೋಬ್ಬರಿ 3 ದಶಕಗಳ ದೋಸ್ತಿ 2 ದಿನದಲ್ಲಿ ಖತಮಾಗಿ ಹೋಗಿದೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋ ಮಟ್ಟಕ್ಕೆ ಮೆರೆದ ರೆಡ್ಡಿ ರಾಮುಲು ಈಗ ದೂರ ದೂರ. ಇಬ್ರು ನಾನಾ ನೀನಾ ಅಂತ ಒಬ್ಬರಿಗೆ ಒಬ್ಬರ ಮೇಲೆ ಬಿದ್ದು ನಿಂತಿಲ್ಲ ಬೆಂಬಲಿಗರ ಬೆಂಕಿ ಬಿರುಗಾಳಿ. ಇದೇ ಟೈಮ್ನಲ್ಲಿ ಬಣಗಳಾಗಿ ಒಡೆದಿರೋ ರಾಜ್ಯ ಬಿಜೆಪಿಯಲ್ಲೂ ಕೂಡ ರಾಮುಲು ಅವರನ್ನೇ ದಾಳವನ್ನಾಗಿ ಉಪಯೋಗಿಸಿಕೊಳ್ಳೋಕೆ ಪ್ರಯತ್ನ ನಡೀತಿದ್ಯಾ? ಈ ಅನುಮಾನಕ್ಕೆ ಕಾರಣ ಏನು? ವಿವರಿಸುತ್ತೆ ಈ ವರದಿ. ರಾಮುಲು ಅವರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ. ಕಂಟಿನ್ಯೂ ಆಯಿತು ರೆಡ್ಡಿ ರಾಮುಲು ಜಿದ್ದು. ಬೆಂಬಲಿಗರ ಚೂ ಬಿಟ್ಟ ಮಾಜಿ ದೋಸ್ತಿಗಳು. ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿಗೆ ನಾವು ವಿಚಾರ ಮಾಡೋದೇನೆಂದ್ರೆ, ಶ್ರೀರಾಮುಲು ಅವರು ಇಲ್ಲದೆ ತಾವು ಎಲ್ಲಿದ್ದೀರಿ ಅಂತ ನಾವು ಅವ್ರಿಗೆ ಕೇಳಬೇಕಾಗಿದೆ. ಶ್ರೀರಾಮುಲಿಂದ ನೀವು ಬಂದ್ರು, ನಿಮ್ಮಿಂದ ಶ್ರೀರಾಮುಲು ಬಂದ್ರು. ಅಷ್ಟೆಲ್ಲ ಶ್ರೀರಾಮುಲು ಕೂಡ ತಾವು ಉಪಯೋಗ ತಗೊಂಡ್ರಿ ಶ್ರೀರಾಮುಲು ಅವ್ರನ್ನ. ಅವ್ರಿಗೇನು ನೀವು ಉಪಯೋಗ ಮಾಡಿದ್ರೆ, ಅವ್ರಿಗೇನು ನೀವು ಬೆಂಗಳೂರಿಂದ ಸೀದಾ ಜನಾರ್ದನ್ ರೆಡ್ಡಿ ಅವರು ಮೊಳಕಾಲ್ಮೂರಿಗೆ ಬಂದರು. ಮೊಳಕಾಲ್ಮೂರಿಗೆ ಬಂದು ಜನಾರ್ದನ್ ರಾಮುಲು ಅವರು ಬಾದಾಮಿ ಮತ್ತು ಮೊಳಕಾಲ್ಮೂರಲ್ಲಿ ನಿಂತಾಗ ಪ್ರಚಾರ ಮಾಡಿದ್ದು 2 ದಿವಸ ರಾಮುಲು ಸರ್. ಇಡೀ ನೇತೃತ್ವವನ್ನು ವಹಿಸಿದಂಥದ್ದು ಜನಾರ್ದನ್ ರೆಡ್ಡಿ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿ ಅವತ್ತು ಅವ್ರಿಗೊಂದು ಜವಾಬ್ದಾರಿನೂ ಕೊಡ್ತು. ಆ ಒಂದು ಕ್ಷೇತ್ರವನ್ನು ನೀವು ನೋಡ್ಕೊಳ್ಳಿ ಅಂತೇಳಿ ಆ ಒಂದು ಕಾಲ ಕೆಲಸ ಮಾಡಿದ್ದೀನಿ. ನಾನು ಕೆಲಸ ಮಾಡಿ ಗೆಲ್ಸ್ಗೆ ಬಂದಿದ್ದೀನಿ ಅನ್ನೋದು ಸಹಜವಾಗಿ ಕೆಲಸ ಮಾಡಿದಂಥ ಪರಿಸ್ಥಿತಿಯನ್ನು ಹೇಳಿಕೊಂಡಿದ್ದಾರೆ. ಅಲ್ಲಿಗೆ ಕ್ಲಿಯರ್. ಬಳ್ಳಾರಿ ಮಾಜಿ ದೋಸ್ತಿಗಳಲ್ಲಿ ಒಂದಂತೂ ನಿಕ್ಕಿ. ರಾಜಕೀಯವಾಗಿ ನಾನಿರಬೇಕು ಇಲ್ಲ ನೀನಿರಬೇಕು ಡಿಸೈಡ್ ಆಗಿ ಹೋಗ್ಲಿ, ಈ ಲೆವೆಲ್ಗೆ ಹೋಗಿದೆ ಮಾಜಿ ಕುಚುಕುಗಳಾದ ಜನಾರ್ದನ್ ರೆಡ್ಡಿ ರಾಮುಲು ನಡುವಿನ ಕಲಹ. ಅಫಿಷಿಯಲಿ ಇಬ್ಬರ ನಡುವೆ ವಾರ್ ಡಿಕ್ಲೇರ್ ಆಗಿ 2 ದಿನ ಕಳೆದಿಲ್ಲ. ಆಗ್ಲೇ ಇದು ಫೈನಲ್ ಮೂವ್ಮೆಂಟ್ಗೆ ಅನ್ನುವಷ್ಟು ಹೋಗಿದೆ ಇಬ್ಬರ ಮಧ್ಯೆ ಸಂಘರ್ಷ. ನಿನ್ನೆ ಇಬ್ಬರ ಮನೆ ಮಧ್ಯೆ ಇದ್ದ ಗೇಟ್ ಸ್ಥಳದಲ್ಲಿ ಮೇಲೆದ್ದಿದೆ 6 ಅಡಿ ಗೋಡೆ ಏರಿಯೂ ಒಬ್ಬರಿಗೊಬ್ಬರು ಪಕ್ಕದ ಮನೆಗೆ ಹೋಗಲಾರದಷ್ಟು ಎತ್ತರಕ್ಕೇರಿದೆ ಇಬ್ಬರ ದುಶ್ಮನಿ. 3 ದಶಕಗಳ ಫ್ರೆಂಡ್ಶಿಪ್ಗೆ ಬಿದ್ದಿದೆ ದಿ ಎಂಡ್. ಇಬ್ಬರ ಸ್ನೇಹ ಹೇಗಾದ್ರೂ ಇರಲಿ, ಇದರ ಎಫೆಕ್ಟ್ ಮಾತ್ರ ಪಾರ್ಟಿಗೆ. ರೆಡ್ಡಿ ಜೊತೆಗಿನ ಜಗಳದಿಂದ ಪಾರ್ಟಿಯಿಂದಲೇ ಒಂದು ಕಾಲು ಹೊರಗಿಡೋ ಮಟ್ಟಕ್ಕೆ ಶ್ರೀರಾಮುಲುಗೆ ಆರಂಭದಲ್ಲಿ ಯೋಚನೆ ಬಂದಿದ್ದು ನಿಜ. ಇಲ್ಲಿ ರೆಡ್ಡಿ ಕೂಡ ಕಾಂಗ್ರೆಸ್ಗೆ ರಾಮುಲು ಹೋಗೋ ಬಗ್ಗೆ ಇಂಡೈರೆಕ್ಟ್ ಆಗಿ ಸುಳಿವು ಕೊಟ್ಟಿದ್ದಲ್ಲದೆ ಹೋಗೋದಿದ್ರೆ ಹೋಗ್ಲಿ ಅನ್ನೋ ಧೋರಣೆ ಹೊರಹಾಕಿದ್ದೇ ಬಂತು. ನಖಶಿಖಾಂತ ಉರಿದು ಬಿದ್ದಿದ್ದು ರಾಮುಲು. ಅದೇ ಟೈಮ್ಗೆ ರೆಡ್ಡಿ ಡಿಕೆಶಿ ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋಕೆ ರಾಮುಲುಗೆ ಗಾಳ ಹಾಕಿದ್ದಾರೆ ಅಂತ ಡಂಗೂರು ಬಾರಿಸಿದ್ದರ ಹಿಂದೆ ರಾಮುಲು ಪಾರ್ಟಿಯಿಂದ ಹೊರ ಹೋಗ್ಲಿ ಅನ್ನೋ ಇಂಟೆನ್ಷನ್ ಇದ್ದದ್ದು ನಿಜ. ಇನ್ನೊಂದ್ ಕಡೆ ಯಾವಾಗ ರಾಮುಲು ಸಿಡಿದೆದ್ರೋ ಬಿಜೆಪಿಯಲ್ಲೂ ಒಂಥರ ತಳಮಳ. ಇಲ್ಲಿ ರೆಡ್ಡಿ ಆಡಬಾರದ ಆಟ ಆಡ್ತಿರೋದ್ರಿಂದ ಪ್ರಭಾವಿ ನಾಯಕ ರಾಮುಲು ಅವರನ್ನ ಕಳ್ಕೊಳ್ಳುವ ಆತಂಕ. ಜೊತೆಗೆ ರೆಡ್ಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೂ ಹತ್ತಿರ. ಅಗರ್ವಾಲ್ ರಾಮುಲುರ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡ್ತಿರುವಾಗ ಸುಮ್ಮನೆ ನಿಂತಿದ್ದು ವಿಜೇಂದ್ರ. ಇದು ಈ ಬಗ್ಗೆ ರಾಮುಲು ಬಹಿರಂಗ ಅಸಮಾಧಾನ ಹೊರಹಾಕಿದ್ದೂ ಆಗಿದೆ. ಇನ್ನ ಮುನಿದ ರಾಮುಲು ಶಾಂತಗೊಳಿಸೋಕೆ ಖುದ್ದು ಜೆಪಿ ನಡ್ಡಾ ಅವರೇ ಫೀಲ್ಡ್ಗಿಳಿದಿದ್ದೇ ತಡ. ರಾಜ್ಯ ಬಿಜೆಪಿಯಲ್ಲೂ ಶ್ರೀರಾಮುಲು ಉಳಿಸಿ ಚಳುವಳಿ ಆರಂಭ ಆಗಿದೆ. ಬಿಜೆಪಿಯಲ್ಲಿ ಮೊದಲೇ 2 ಗುಂಪು. ವಿಜೇಂದ್ರ ಅವರನ್ನ ವಿರೋಧಿಸೋ ಯತ್ನಾಳ್, ರಮೇಶ್ ಜಾರಕಿಹೊಳಿ ಟೀಮ್. ಈಗ ರಾಮುಲು ಅವರನ್ನ ತಮ್ಮ ಬಣಕ್ಕೆ ಸೆಳೆಯೋ ಯತ್ನಕ್ಕೆ ಕೈ ಹಾಕಿದ್ದು ಸೀಕ್ರೆಟ್ ಆಗಿ ಉಳಿದಿಲ್ಲ. ರಾಮುಲು ನೇರವಾಗಿ ವಿಜೇಂದ್ರ ಅವರನ್ನ ಎದುರಿಸೋ ಹಂತಕ್ಕೆ ಬಂದ್ರೆ ಖಂಡಿತ ವಿಜೇಂದ್ರ ಹಠಾವೋ ಅಭಿಯಾನಕ್ಕೆ ಆನೆಬಲ ಗ್ಯಾರಂಟಿ. ಹೀಗಾಗಿ ರಾಮುಲು ಹೆಗಲ ಮೇಲೆ ಬಂದೂಕನ್ನ ಇಟ್ಟು ವಿಜೇಂದ್ರ ಅವರನ್ನ ಫಿನಿಶ್ ಮಾಡೋ ಆಟಕ್ಕೆ ಮುಂದಾಗಿದೆ ಎದುರಾಳಿ ಟೀಮ್. ಹಾಗೆ ರೆಡ್ಡಿ ರಾಮುಲು ಕದನ ಬಳಿಕ ಬಿಜೆಪಿಯಲ್ಲೂ 2 ಹೋಳಾಗಿದೆ.
ಒಂದು ಗುಂಪು ರೆಡ್ಡಿಯಿಂದ ಅಂತರವನ್ನ ಕಾಯ್ದುಕೊಂಡ್ರೆ ಬಿಜೆಪಿಗೆ ಒಳಿತು ಅಂತ ತೆಗೆದಿದೆ ವರಾತ. ಈ ಹಿಂದೆ ರೆಡ್ಡಿ ಗಣಿ ಕೇಸಲ್ಲಿ ಅಂದರ್ ಆಗಿದ್ದಾಗ ಅವರನ್ನ ಪಕ್ಷದಿಂದ ಹೊರಗಿಡಲಾಗಿತ್ತಲ್ವೇ? ಆಗ ಬಿಜೆಪಿ ನಿಜಕ್ಕೂ ಬಳ್ಳಾರಿ ಭಾಗದಲ್ಲಿ ಸದೃಢವಾಗೇ ಇತ್ತಲ್ವೇ? ರೆಡ್ಡಿ ಬಳ್ಳಾರಿಗೆ 14 ವರ್ಷಗಳ ಕಾಲ ಬರೋದಕ್ಕೆ ಅನುಮತಿ ಇಲ್ಲದೆ ಇದ್ದಾಗ ರಾಮ್ಲು ಅಲ್ಲವೇ ಪಕ್ಷ ಕಟ್ಟಿದ್ದು? ಈಗ ರೆಡ್ಡಿ ವಾಪಸ್ ಬಂದ ಮೇಲಲ್ಲವೇ ಇಷ್ಟೆಲ್ಲ ರಾದ್ಧಾಂತ? ಜೊತೆಗೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಬಳ್ಳಾರಿ ಭಾಗದಲ್ಲಿ ನೆಲಕಚ್ಚಿದೆ. ಇದಕ್ಕೆ ರೆಡ್ಡಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಕಾರಣ. ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲೂ ರೆಡ್ಡಿ 2 ಗುಂಪುಗಳನ್ನ ಸೃಷ್ಟಿಸಿದ ಕಾರಣ ಪರಸ್ಪರ ಕಾಲೆಳೆದುಕೊಂಡು ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತ ವಾದಕ್ಕಿಳಿದಿದೆ ಬಿಜೆಪಿ ಒಂದು ಟೀಮ್. ಈಗ ರಾಮ್ಲು ಹೊರಗೆ ಹೋಗೋ ಬದಲು ರೆಡ್ಡಿ ಅವರನ್ನೇ ಪಕ್ಷದಿಂದ ಹೊರಗಿಟ್ಟರೆ ಲಾಭ ಅನ್ನೋ ವಾದ ಕೇಳಿ ಬಂದಿದೆ. ಇವೆಲ್ಲವನ್ನ ನೋಡಿದ್ರೆ ಬಿಜೆಪಿಯಲ್ಲಿ ಜನಾರ್ದನ್ ರೆಡ್ಡಿ ಇಲ್ಲ ಶ್ರೀರಾಮುಲು, ಇಬ್ಬರಲ್ಲಿ ಒಬ್ಬರು ಮಾತ್ರ ಇರಬೇಕು ಅನ್ನೋ ಸನ್ನಿವೇಶವಂತೂ ನಿರ್ಮಾಣವಾಗ್ತಾ ಇದೆ. ಹಾಗಾದ್ರೆ ಇಬ್ಬರಲ್ಲಿ ಯಾರು ಇನ್, ಯಾರು ಔಟ್? ಸುದ್ದಿ 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೆ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.